ಬಿತ್ತನೆ ಬಿತ್ತಕ್ಕಾಗಲಿಲ್ಲ. ಫಸ್ಟ್ ಆಫ್ ಆಲ್ ಅವರು ಇಲ್ಲ ಅವ್ರ ಮುಂದೆ ಉಳಿಸ್ಕೊಳ್ಳಕ್ಕಾಗಲ್ಲ. ಈಗೇನೋ ಹೊಸದಾಗಿ ಒಂದು ಜಿಲ್ಲಾಧ್ಯಕ್ಷರಾಗಿದ್ದೀನಿ ಅಂತ ಬಿಜೆಪಿ ಪಕ್ಷದ ಸಿ.ಎಂ. ರಾಮಚಂದ್ರಗೌಡ ಅವರು ಏನಂತಾರೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷನ ಮೊಳಕೆಯನ್ನು ಕಿತ್ತಾಕ್ತಾರೆ. ಅಂದ್ರೆ ಅವ್ರದೇ ಈಗಾಗಲೇ ಹೇಳಿದ್ರು ನಮ್ಮ ಅಣ್ಣವರು ಅವ್ರು ಬಿಜೆಪಿ ಬಿತ್ತಕ್ಕಾಗಲ್ಲ. ಅವ್ರದ್ದು ನನಗೆ ಗೊತ್ತಿದ್ದಂಗೆ ಮುಂದಿನದಲ್ಲಿ ಅವ್ರಿಗೆ ಟಿಕೆಟ್ ತಗೊಂಡ್ಬಿಟ್ರೆ ನಾವ್ ಹೇಳ್ತಿದೀವಿ, ನಾವು ಕಾಂಗ್ರೆಸ್ ಹೇಳ್ತಿದೀವಿ ಅನ್ನೋ ಇದು ನಿಮ್ಗೊಂದು ದೊಡ್ಡ ಚಾಲೆಂಜ್ ಇರ್ಲಿ. ಈಗ JDS ರವಿಕುಮಾರ್ ಇದ್ದಾರೆ, ಇಲ್ಲಿ ನೀವಿದ್ದೀರಿ, ನೀವೇನಾದ್ರೂ ಒಂದು ಸೀಟ್ ತಂದು ತೋರಿಸಿದ್ರೆ ಆದ್ರೆ ನೀವ್ ಹೇಳಿರೋದು ಅದನ್ನ 1% ಕೂಡ ಹೇಳ್ತಿದೀವಿ, ಅದು ಯಾವತ್ತೂ ನಿಮ್ಗೆ ನಿಜ ಮಾಡಕ್ ಆಗಲೇ ಇಲ್ಲ. ನಿಮ್ಮ ಅಸ್ತಿತ್ವಕ್ಕೆ ಉಳಿಸ್ಕೊಳ್ಳಕ್ಕೆ ಆಗಲ್ಲ. ನೀವು ಯಾವ ವಿರುದ್ಧ ಹೇಳ್ತಿದ್ದೀರಿ ಅನ್ನೋದನ್ನ ಮತ್ತೆ ಮುಟ್ಟಿ ನೋಡ್ಕೋಬೇಕು ವಿಚಾರವಾಗಿ. ನೀವು ಮಾಡಿ ನೀವು ಹೇಳ್ತಕ್ಕಂಥ ಎಲ್ಲ ಇದೆ ಸದ್ಯಕ್ಕೆ ದೂರವಾದ ಮಾತು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ಇದೆ. ಕಾಂಗ್ರೆಸ್ ಕಾರ್ಯಕರ್ತ ಪ್ರತಿಯೊಂದು ಏನು ಸುಮಾರು 40-50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷನ ಕಟ್ಕೊಂಡ್ ಬಂದಿರೋ ನಮ್ಮ ಮುಖಂಡರಿರ್ಬೋದು, ಯಾರೋ ಕೂಡ ಇವತ್ತು ಅವರ ಕಣವನ್ನ ಯಾರು ಕೂಡ ಬಿಟ್ಕೊಡೋದಕ್ಕೆ ಯಾರು ಸಿದ್ಧವಾಗಿಲ್ಲ. ರಾಮಚಂದ್ರಗೌಡ್ರೆ ಏನಾದ್ರು ಮಾತಾಡಬೇಕು ಅಂತಂದಾಗ ತಮ್ಮ ಮಾತಿನ ಮೇಲೆ ಇಡ್ತಾ ಇರ್ರಿ. ಫಸ್ಟ್ ನೀವು ಇದನ್ನ ಒಂದು ತಮ್ಮ ತೆವಳಗಾಗಿ ತಮ್ಮ ಏನೋ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಇದನ್ನ ಹೇಳ್ಕೊಳ್ತಿದ್ದೀರಿ. ಹೇಳ್ಕೋಬೇಕಾದಾಗ ಹುಷಾರಿರ್ಲಿ. ನಾಳೆ ದಿನ ಕಾಂಗ್ರೆಸ್ ಪಕ್ಷದವರು ಕಾರ್ಯಕರ್ತರು ಮುಖಂಡರುಗಳು ತಾವು ಪ್ರಚಾರ ಮಾಡಕ್ ಹೋದಾಗ ಇವೆಲ್ಲವನ್ನು ಊರ್ಗೋದಾಗ ಅಡ್ಡ ಹಾಕೊಂಡು ಕೇಳ್ತಾರೆ. ಹುಷಾರಿರ್ಲಿ ಮಾತಾಡೋದು ಕಾಂಗ್ರೆಸ್ ಪಕ್ಷದ ಬಗ್ಗೆ. ಇಲ್ಲಿಂದ ಬಿಜೆಪಿಯಲ್ಲೇ ದುಡ್ದಿದ್ದೀರಾ, ಬಿಜೆಪಿಯಲ್ಲೇ ಎಲ್ಲ ಕೆಲಸಗಳು ಮಾಡ್ತಾ ಇದ್ದೀರಾ. ಮೊನ್ನೆ ರಾಜೀವ್ ಗೌಡ್ರ ಒಂದು ಸಭೆಯಲ್ಲಿ ಬಿಜೆಪಿನ ಕಿತ್ತಾಕ್ಬಿಡಬೇಕು ಅಂತ ಒಂದು ಪ್ರಶ್ನೆ ಬಂದರು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಮಾನ್ಯ ನಮ್ಮ ಸಿ.ಎಲ್. ರಾಮಚಂದ್ರಗೌಡರು ಜಿಲ್ಲಾಧ್ಯಕ್ಷರಾದ ಮೇಲೆ ನಾವು ಏನು 3 ಹೋಬಳಿಗಳಲ್ಲಿ ಸಭೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ಜಂಗನಕೋಟೆ ಹೋಬಳಿ 11ನೇ ತಾರೀಕು ಫಿಕ್ಸ್ ಮಾಡಿದ್ದೀವಿ, ಮತ್ತೆ ನಗರ ಒಂದ್ಸರಿ ಮಾಡ್ತಾ ಇದ್ದೀವಿ. ಹಾಗೆ ನಾವು ಕಾಂಗ್ರೆಸ್ನ ಬುಡ ಸಮೇತ ಕಿತ್ತಾಕ್ಬೇಕಂತ ಹೇಳಿರೋದು ನಿಜಾನೇ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಭ್ರಷ್ಟ ಆಡಳಿತ ಇವತ್ತು ಏನು ರಾಜ್ಯದಲ್ಲಿ ನಡೀತಾ ಇದೆಯೋ ಜನ ಬುಡ ಸಮೇತ ಕಿತ್ತಾಕ್ ಹೊರಟಿದ್ದಾರೆ. ನಾವು ಕೇಳೋಷ್ಟಿಲ್ಲ, ಜನನೇ ಬುಡ ಸಮೇತ ಕಿತ್ತಾಕ್ತಾ ಇದ್ದಾರೆ. ಆದರೆ ರಾಜೀವ್ ಗೌಡರು ಸಿ.ಎಲ್. ರಾಮಚಂದ್ರಗೌಡರ ಬಗ್ಗೆ ಮಾತಾಡಿರೋದು ಬಹಳ ನಿಷ್ಠೂರವಾಗಿದೆ. ಇದು ಸಿ.ಎಲ್. ರಾಮಚಂದ್ರಗೌಡರು ಏನು ಹೇಳಿದ್ರು, ನಾವು ವಿರೋಧ ಪಾರ್ಟಿನಲ್ಲಿದ್ದೀವಿ, ಕಾಂಗ್ರೆಸ್ ನಿರ್ನಾಮ ಮಾಡೋಕೆ ನಾವು ಹೊರಟಿದ್ದೀವಿ. ಆದರೆ ರಾಜೀವ್ ಗೌಡರು ಯಾವ ಕಾಲಕ್ಕೆ ಕಾಂಗ್ರೆಸ್ ಗಿಡ ಕೀಳ್ತೀರಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೋಡ್ಕೊಳ್ರಿ, ಕಿತ್ತಾಕ್ತೀವಿ ನಾವು, ಕಿತ್ತೇ ತೀರ್ತೀವಿ ನಾವು. ಈ ಸಾರಿ ಕಾಂಗ್ರೆಸ್ನ 8 ಬಾರಿ ಕಾಂಗ್ರೆಸ್ MLA ಮತ್ತು ಮಂತ್ರಿಗಳಾಗಿದ್ದಂತಹ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಬಂದಿದೆ ಬಂಧುಗಳೇ. ಇವತ್ತು ಒಂಚೂರು ಲೆಕ್ಕ ಮಾಡ್ರಿ, ಅದನ್ನ ಯೋಚನೆ ಮಾಡ್ರಿ. ಇವತ್ತು ಯಾಕೆ 3ನೇ ಸ್ಥಾನಕ್ಕೆ ಬಂತು ಕಾಂಗ್ರೆಸ್? ಇವತ್ತು 40 ವರ್ಷಗಳ ಕಾಲ ವಿ ಮುನಿಯಪ್ಪನವರ ಆಡಳಿತದಲ್ಲಿ MLA ಆಗಿ ಬರ್ತಾ ಇದ್ರು, ಮುನ್ಸಪ್ಪನವರು MLA ಆಗಿ ಬರ್ತಾ ಇದ್ರು. ಇವತ್ತು ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಬಂದಿದೆ ಅಂದ್ರೆ ಇವರು ಎಷ್ಟು ಒಂದು ಕೀಳು ಮಟ್ಟದ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಲಿ ಜನ. ಇವತ್ತು ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಾರ್ಟಿ ಏನಾಗಿದೆ ಅಂದ್ರೆ ಮನೆಯೊಂದು 3 ಬಾಗಿಲು. ಒಂದು ಉಸ್ತುವಾರಿ ಮಂತ್ರಿಗಳು ಬಂದು ಒಂದ್ ಕಡೆ ಮೀಟಿಂಗ್ ಮಾಡ್ತಾರೆ, ರಾಜೀವ್ ಗೌಡ್ರು ಬರ್ತೀರಾ ಒಂದ್ ಕಡೆ ಮೀಟಿಂಗ್ ಮಾಡ್ತೀರಾ, ಪುಟ್ಟಂಜನಪ್ಪ ಹೋಗ್ತೀರಾ ಒಂದ್ ಕಡೆ ಮೀಟಿಂಗ್ ಮಾಡ್ತೀರಾ, ಮಾನ್ಯ ಮಾಜಿ ಮಂತ್ರಿಗಳು ಅಲ್ಲಿ ಮಾಜಿ ಶಾಸಕರು ಅವ್ರ ಮನೇಲಿ ಒಂದು ಮೀಟಿಂಗ್ ಮಾಡ್ತಾರೆ. 3 ತರ ಮೀಟಿಂಗ್ ಆಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ. ಎಲ್ಲಿದೆ ನಾನು ಕಾಂಗ್ರೆಸ್ಗೆ ನೆಲ ಕಚ್ಚಿಬಿಟ್ಟಿದೆ ಇವತ್ತು ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್. ನಾಳೆ ಬರಲಿ ಚುನಾವಣೆಗೆ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ಬರಲಿ. ರಾಜೀವ್ ಗೌಡ್ರಿಗೆ ನಾನು ಇವತ್ತು ಕೇಳೋದಕ್ಕೆ ಇಷ್ಟಪಡ್ತೀನಿ, ಏನು ಕಾಂಟ್ರಿಬ್ಯೂಷನ್ ಶಿಡ್ಲಘಟ್ಟಕ್ಕೆ ಸಾಹೇಬ್ರೆ? ನಿಮ್ಮದು ಏನು ಸಾಧನೆ ಮಾಡಿದ್ದೀರಾ ಶಿಡ್ಲಘಟ್ಟಕ್ಕೆ ಬಂದು? ನೀವು 30,000 ಓಟ್ ತಗೊಂಡು ಏನು ಮಾಡಿದ್ದೀರಾ? ನಿಮಗೂ ಒಂದು ಮನೆ ಇಲ್ಲ ಶಿಡ್ಲಘಟ್ಟದಲ್ಲಿ, ಯಾರೋ ಕಟ್ಟಿರೋ ಮನೆಯಲ್ಲಿ ಬಂದು ನೀವು ಜಾಗ ಮಾಡ್ತಾ ಇದ್ದೀರಾ. ಪುಟ್ಟಂಜನಪ್ಪನವರು ಅಷ್ಟೇ, ಅವರು ಎಲ್ಲೋ ಬಂದು ಇಲ್ಲಿ ಸೇರ್ಕೊಂಡು ಜಾಗ ಮಾಡ್ಕೊಂಡಿದ್ದಾರೆ. ಸ್ಥಳೀಯರಿಗೆ ಯೋಗ್ಯತೆ ಇಲ್ವಾ ಇಲ್ಲಿ ಯಾರಿಗೂ? ಸ್ಥಳೀಯರು ಚುನಾವಣೆ ಮಾಡೋದಕ್ಕೆ ಯೋಗ್ಯತೆ ಇಲ್ವಾ ಇಲ್ಲಿ ಶಿಡ್ಲಘಟ್ಟದಲ್ಲಿ? ಎಲ್ಲಿಂದ ಬಂದಿರೋರು ಕೊಡ್ತಾ ಇದ್ದೀರಲ್ಲ. ಇವತ್ತು ನಾವು 6 ಕೋಟಿ ರೂಪಾಯಿ ಆಫೀಸ್ ಕಟ್ಟಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪಕ್ಷವನ್ನ ಬುಡದಿಂದ ಎತ್ತಾ ಇದ್ದೀವಿ ನಾವು ಇವತ್ತು ಬಂಧುಗಳೇ.